ಪ್ರತಿನಿಧಿ ಕಿರಣ್ ಸೂರ್ಯ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಗರಪೇಟೆಯಿಂದ. ನಗರಪೇಟೆ ಸ್ಥಿತಿ ಹೇಗಿದೆ ಈಗ ಕಿರಣ್? ಯಾಕಂತ ಅಂದ್ರೆ ಇಷ್ಟು ದಿವಸ ಎಲ್ಲರೂ ಒಂದೊಂದು ರೀತಿ ಅಣ್ಣ ತಮ್ಮನ ರೀತಿಯಾಗಿ ಇದ್ರು, ಸಣ್ಣ ಪುಟ್ಟ ಮನಸ್ತಾಪ ಇದ್ರು, ಅದನ್ನೆಲ್ಲ ಅಲ್ಲೇ ಬಗೆಹರಿಸ್ಕೊಳ್ತಾ ಇದ್ರು. ಬಟ್ ಈಗ ಇದೊಂದು ರೀತಿ ನ್ಯಾಷನಲ್ ಲೆವೆಲ್ ಸುದ್ದಿ ಆಗ್ಬಿಟ್ಟಿದೆ. ಇನ್ನು ಮುಂದೆನೂ ಅಲ್ಲಿ ಶಾಂತಿ ನೆಲೆಸುತ್ತಾ ಅನ್ನುವಂತ ರೀತಿಯಾದಂತ ಆತಂಕ ಇದೆ. ಇದನ್ನೆಲ್ಲ ನಿಭಾಯಿಸಬೇಕಾದಂತ ಅನಿವಾರ್ಯತೆ ಹೇಗೆ ಕಂಡು ಬರ್ತಾ ಇದೆ? ಅಲ್ಲಿ ಒಟ್ಟು ಸನ್ನಿವೇಶ ಈಗ ಹೇಗಿದೆ ಕಿರಣ್ ಸೂರ್ಯ? ಹೌದು ಮಾಲ್ತೇಶ್, ಖಂಡಿತವಾಗ್ಲೂ ಕೂಡ ನೀವು ಹೇಳಿದಂತೆ ಈಗ ಸಹಜ ಸ್ಥಿತಿಯತ್ತ ನಗರಪೇಟೆ ಮರಳ್ತಾ ಇದೆ ಅಂತ ಹೇಳ್ಬೋದು. ಸದ್ಯ ನಾನೀಗ ನಗರಪೇಟೆಯಲ್ಲಿ ಇದ್ದೀನಿ. ನನಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಅಂದ್ರೆ ಜುಮ್ಮಾ ಮಸೀದಿ ಏನಿದೆ, ಅಂದ್ರೆ ನಗರಪೇಟೆಯಲ್ಲಿರುವಂತಹ ಜುಮ್ಮಾ ಮಸೀದಿ ಏನಿದೆ, ಜುಮ್ಮಾ ಮಸೀದಿಯ ಕೂದಲೆಳೆ ದೂರದಲ್ಲೇ ಇರುವಂತ ಈ ಒಂದು ಕೃಷ್ಣ ಟೆಲಿಕಾಂ ಏನಿತ್ತು, ಟೆಲಿಕಾಂನಲ್ಲಿದ್ದಂಥ ಯುವಕನ ಮೇಲೆ ಯಾರೋ ಕೆಲ ಕಿಡಿಗೇಡಿಗಳು ಹಲ್ಲೆ ಮಾಡಿದ್ರು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಬೆಳಗಿನಿಂದಲೇ ಕೂಡ ಸಾಕಷ್ಟು ಹಿಂದೂಪರ ಹೋರಾಟಗಾರರು ಇರ್ಬೋದು, ಮತ್ತೆ ಇಲ್ಲಿರುವಂಥ ಸಾಕಷ್ಟು ವ್ಯಾಪಾರಿಗಳು ಇವತ್ತು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಇದಾದ ನಂತರದಲ್ಲಿ ಸ್ಥಳಕ್ಕೆ ಕೇಂದ್ರ ಸಚಿವೆ ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಇರ್ಬೋದು, ಸಂಸದರಾದಂಥ ತೇಜಸ್ವಿ ಸೂರ್ಯ ಇರ್ಬೋದು, ಶಾಸಕರಾದಂಥ ಸುರೇಶ್ ಕುಮಾರ್ ಮತ್ತು ಸಿ ಕೆ ರಾಮಮೂರ್ತಿ ಅವರು ಕೂಡ ಬಂದಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಹೋರಾಟಗಾರರು ಇರ್ಬೋದು, ಮತ್ತೆ ಸ್ಥಳೀಯ ನಿವಾಸಿಗಳು ಕೂಡ ಜಮಾಯಿಸಿದ್ರು. ಬೆಳಗಿನಿಂದಲೇ ಕೂಡ ಅಂಗಡಿ ಮುಗ್ಗಟ್ಟುಗಳೆಲ್ಲವೂ ಕೂಡ ಕ್ಲೋಸ್ ಆಗಿರುವಂಥದ್ದು ನಾನು ಈಗಾಗಲೇ ತೋರಿಸ್ತಾ ಇದ್ದೀನಿ. ನಗರಪೇಟೆ ಇರ್ಬೋದು, ನಗರಪೇಟೆಯ ಸುತ್ತಮುತ್ತ ಇರುವಂತಹ ಸಾವಿರಾರು ಅಂಗಡಿಗಳನ್ನ ಕ್ಲೋಸ್ ಮಾಡಿ ಇವತ್ತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ಹಲ್ಲೆ ಮಾಡಿದಂತ ಅವ್ರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡ್ಕೊಳ್ಬೇಕು ಅನ್ನೋಂಥ ಒಂದು ಆಗ್ರಹವಾಗಿತ್ತು. ಆದರೆ ಪೊಲೀಸರು ಸ್ಥಳಕ್ಕೆ ಬಂದಂಥವ್ರು ಈಗಾಗಲೇ ಹಲ್ಲೆಯನ್ನು ಮಾಡಿದಂಥ 5 ಜನರನ್ನು ಕೂಡ ನಾವು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಇಲ್ಲಿಂದ ಹೋಗ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ಇರ್ಬೋದು, ರ್ಯಾಲಿ ಇರ್ಬೋದು, ಇದನ್ನು ಯಾವುದೂ ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಚುನಾವಣೆಯ ನೀತಿ ಸಂಹಿತೆ ಇರುವ ಕಾರಣಕ್ಕಾಗಿ ಯಾವುದೇ ತರವಾದಂಥ ರ್ಯಾಲಿ ಇರ್ಬೋದು, ಪ್ರತಿಭಟನೆ ಇರ್ಬೋದು, ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅಂತೇಳಿ ಪೊಲೀಸರ ವಾಹನದಲ್ಲಿ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಕೂಡ ಮುಂದಾದ್ರು. ಸದ್ಯ ನಾನೀಗ ಏನೊಂದು ಹಲ್ಲೆ ಆಗುತ್ತೆ ಯುವಕನ ಅಂಗಡಿ ಕೃಷ್ಣ ಟೆಲಿಕಾಂ ಅಂತೇಳಿ ಆ ಒಂದು ದೃಶ್ಯಗಳನ್ನು ಕೂಡ ತಮಗೆ ತೋರಿಸ್ತಾ ಇದ್ದೀನಿ. ಕೃಷ್ಣ ಟೆಲಿಕಾಂ ಇರ್ಬೋದು, ಜುಮ್ಮಾ ಮಸೀದಿ ಇರ್ಬೋದು, ಎರಡಕ್ಕೂ ಕೂಡ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತನ್ನ ನೀಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು. ತಾವು ಕೂಡ ಹೇಳ್ತಾ ಇದ್ರು ಮಾಲ್ತೇಶ್, ಅಂದ್ರೆ ಇಷ್ಟು ದಿನಗಳ ಕಾಲ ಅಣ್ಣ ತಮ್ಮದಿರಂತೆ ಸೋದರತ್ವವನ್ನ ಬೆಳೆಸ್ಕೊಂಡು ಬಂದಂತ ಎರಡು ಕೋಮಿನವರು ಇವತ್ತು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಯಾರ ಮೇಲೋ ಹಲ್ಲೆ ಆಯಿತು, ಯಾರೋ ಕೆಲ ಕಿಡಿಗೇಡಿಗಳು ವಾತಾವರಣವ ಕೆಡಿಸುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರು ಅನ್ನೋಂಥ ನಿಟ್ಟಿನಲ್ಲಿ ಇಡೀ ಒಂದು ಸಮಾಜವು ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಆಕ್ರೋಶಗೊಳ್ಳುವಂಥದ್ದಾಗಿರ್ಬೋದು, ಮತ್ತೆ ಎರಡು ಕೋಮಿನ ನಡುವೆ ಇಷ್ಟು ದೊಡ್ಡದಾದಂಥ ಸಂಘರ್ಷ ಒಳ್ಳೇದಲ್ಲ ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಆ ಒಂದು ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ನಿಟ್ಟಿನಲ್ಲಿ ಈಗಾಗಲೇ ಸ್ಥಳಕ್ಕೆ 4 KSRP ತುಕಡಿ ಕೂಡ ಬಂದಿರುವಂಥದ್ದು. ಸ್ಥಳದಲ್ಲೇ DCP ಕೂಡ ಅಂದ್ರೆ ಶೇಖರ್ ಅವರು ಇರ್ಬೋದು, ಮತ್ತೆ ಅಲ್ಸೂರ್ಗೇಟ್ ಪೊಲೀಸ್ನ ಒಂದು ACP ಕೂಡ ಇರ್ಬೋದು, ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ರು. ಯಾವುದೇ ತರವಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತೇಳಿ ಈಗಾಗಲೇ ಪೊಲೀಸರು ಕಾಕಿ ಸರ್ಪಗಾವಲು ಕೂಡ ಹಾಕಿರುವಂಥದ್ದು. ಮಸೀದಿಯ ಕೆಲವರು ಕೂಡ ಬಂದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನ ಖಂಡಿಸ್ತೀವಿ, ಇದು ಯಾಕೆ ಆಯ್ತು ಏನಾಯ್ತು ಅನ್ನೋದ್ರ ಬಗ್ಗೆ ನಮಗೂ ಕೂಡ ಮಾಹಿತಿ ಇಲ್ಲ. ನಾವೆಲ್ಲರೂ ಕೂಡ ಈ ಒಂದು ಇದ್ರ ಬಗ್ಗೆ ಕೂತ್ಕೊಂಡು ಮಾತುಕತೆಯನ್ನು ನಡೆಸಿ ಈ ಒಂದು ಸಮಸ್ಯೆನ ಬಗೆಹರಿಸಬೇಕಾಗತ್ತೆ ಅಂತೇಳಿ ಪೊಲೀಸರು ಕೂಡ ಎರಡು ಅಂದ್ರೆ ಹಲ್ಲೆ ನಡೆದಂತ ಅಂಗಡಿ ಇರ್ಬೋದು, ಮತ್ತೆ ಪಕ್ಕದಲ್ಲೇ ಇರುವಂತ ಜುಮ್ಮಾ ಮಸೀದಿ ಇರ್ಬೋದು, ಎರಡಕ್ಕೂ ಕೂಡ ಒಂದು ಬಿಗಿ ಬಂದೋಬಸ್ತನ್ನ ಕೂಡ ನೀಡಿರುವಂತದ್ದು. ನನ್ನ ಜೊತೆ ಈಗಾಗಲೇ ಮಾತಾಡ್ಲಿಕ್ಕೆ ಅಂದ್ರೆ ಮಸೀದಿ ಕಿರಣ್ ಜಸ್ಟ್ ಕಿರಣ್ ಮಾತನಾಡ್ತೀನಿ. ಕಿರಣ್ ನಿಮ್ ಜೊತೆ ಮಾತನಾಡ್ತೀನಿ. ಕಿರಣ್, ಏನಾಗಿತ್ತಂಗಾದ್ರೆ ನಗರಪೇಟೆಯಲ್ಲಿ ಭಾನುವಾರ ಸಂಜೆ ನಗರಪೇಟೆಯಲ್ಲಿ ನಡೆದಿದ್ದೇನು? ತನಿಖೆಯಲ್ಲಿ ಈಗ ಕಂಡು ಬಂದಿರುವಂತ ವಿಚಾರ ಏನು? ಭಾನುವಾರ ಅವತ್ತು ಭಾನುವಾರ ಸಂಜೆ 6:20 ಸಿದ್ದಣ್ಣ ಗಲ್ಲಿಯ ಒಂದು ಅಂಗಡಿ ಮುಂದೆ 6 ಯುವಕರು ಬಂದಿರ್ತಾರೆ. ಸತೀಶ್ ಟೀ ಸ್ಟಾಲ್ ಕಡೆಯಿಂದ ಮಸೀದಿ ಕಡೆಗೆ ಆ ಹುಡುಗರು ಬಂದಿದ್ದಾರೆ. ಕೃಷ್ಣ ಟೆಲಿಕಾಂ ಮುಂದೆ ಹಾದು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣ ಟೆಲಿಕಾಂ ಅಂಗಡಿಯಲ್ಲಿ ಭಕ್ತಿಗೀತೆಯನ್ನ ಹಾಕಲಾಗಿತ್ತು. ಅದನ್ನ ಕೇಳಿಸ್ಕೊಂಡು ವಾಪಸ್ ಬಂದಿದ್ದಾರೆ 6 ಜನರು. ವಾಪಸ್ ಬಂದು ಸೌಂಡ್ ಕಮ್ಮಿ ಮಾಡು ಅಂತ ಹೇಳಿದ್ದಾರೆ. ಆ ಅಂಗಡಿಯಲ್ಲಿದ್ದಂತ ಹುಡುಗ ಮುಖೇಶ್, ನಾನು ಯಾಕೆ ಸೌಂಡ್ ಕಡಿಮೆ ಮಾಡ್ಲಿ, ನನ್ನ ಅಂಗಡಿ ಇದು, ನಾನು ನನ್ನ ಅಂಗಡಿಲಿ ಹಾಕೊಂಡಿದ್ದೀನಿ, ನಾನು ಸೌಂಡ್ ಕೊಡ್ತೀನಿ. ಆಗ ಹುಡುಗರೇನ್ ಹೇಳ್ತಾರೆ, ರಂಜಾನ್ ಇದೆ, ಮಸೀದಿಯಲ್ಲೆಲ್ಲ ಆಜಾನ್ ಕೂಗ್ತಾರೆ, ಸೌಂಡ್ ಜೋರಾಗಿದ್ರೇನೆ ಜನರಿಗೆ ಗೊತ್ತಾಗೋದು. ಮುಖೇಶೇ ಹೇಳಿರೋದು ಇದು. ಅಂದ್ರೆ ರಂಜಾನ್ ಇದೆ, ಮಸೀದಿಯಲ್ಲಿ ಆಜಾನ್ ಕೂಗ್ತಾರೆ, ನನಗೆ ಸೌಂಡ್ ಜೋರಾಗಿದ್ರೆ ಜನರಿಗೆ ಗೊತ್ತಾಗುತ್ತೆ ಅಂತ ಮುಖೇಶ್ ಹೇಳ್ತಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದಿದೆ. ಈ ಟೈಮ್ನಲ್ಲಿ ಸುಮ್ಮನೆ ಇರದೆ ಮುಖೇಶ್ನ ಕಾಲರ್ಗೆ ಕೈ ಹಾಕ್ತಾನೆ ಆರೋಪಿಗಳ ಪೈಕಿ ಒಬ್ಬ. ಕೊರಳ ಪಟ್ಟಿಗೆ ಕೈ ಹಾಕಿದಂತ ಸಂದರ್ಭದಲ್ಲಿ ಮುಖೇಶ್ ತಿರುಗಿಸಿ ಹೊಡೆದಿದ್ದಾನೆ. ನಂತರ ಏನೇನಾಯ್ತು ಅನ್ನುವಂಥದ್ದು ನಿಮಗೆ ಗೊತ್ತಿದೆ.
ಪ್ರಜ್ವಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಜ್ವಲ್, ಈಗ ಆದಂತ ಘಟನೆ ನೋಡಿದಂತ ಸಂದರ್ಭದಲ್ಲಿ ಬೇಕು ಅಂತ ಏನಾದ್ರೂ ಪ್ರವೋಕ್ ಮಾಡಕ್ಕೆ ಪ್ರಯತ್ನ ಆಯ್ತಾ ಅನ್ನುವಂಥದ್ದು ಕೂಡ ಸಹಜವಾಗಿ ಒಂದು ಗುಮಾನಿ ಬರುತ್ತೆ. ಬಟ್ ಅಂಥದ್ದೇನಿಲ್ಲ, ಆದಂಗಿಲ್ಲ ಅಂತ ಕಾಣಿಸುತ್ತೆ. ಇದು ಬಹಳ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳುವಂಥದನ್ನ ಇಲ್ಲಿ ಕಾಲರ್ ಪಟ್ಟಿ ಕೈ ಹಾಕ್ತಾ ಇದ್ದಂಗೆ ಇದು ದೊಡ್ಡದಾಗಿ ನಡ್ಕೊಂಡು ಹೋದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಪ್ರಜ್ವಲ್, ಪೊಲೀಸರಿಗೆ ಸಿಕ್ಕಿರುವಂತ ಪ್ರಾಥಮಿಕ ಮಾಹಿತಿ ಕಡೆ ಗಮನ ಕೊಡೋದಾದ್ರೆ ಮಲ್ತೇಶ್, ಇನ್ವೆಸ್ಟಿಗೇಷನ್ ಅಲ್ಲಿ ಎರಡು ಅಂಶವನ್ನ ಮುಂದಿಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು, ಹಿನ್ನೆಲೆಯಲ್ಲಿ ಯಾವತ್ತಾರ ಹಿಂದೆ ಗಲಾಟೆ ಆಗಿತ್ತಾ, ಬೇರೆ ಏನಾದರೂ ಗಲಾಟೆಗಳಾಗಿತ್ತ ಅನ್ನೋದೊಂದು, ಮತ್ತು ಆ ದಿನದಲ್ಲಿ ಆ ಘಟನೆ ನಡೆದಂಥ ಸಮಯದಲ್ಲಿ ಏನಾಯ್ತು ಅನ್ನೋದು. ಇಲ್ಲಿ ನೋಡ್ಕೊಳ್ತಾ ಹೋಗೋದಾದ್ರೆ 6:20 ಸುಮಾರಿಗೆ ಇದೇ ಹುಡುಗರು 6 ಜನ ಆರೋಪಿಗಳು ಏನಿದ್ದಾರೆ, ಈ ಆರೋಪಿಗಳು ಕೆಳಗಡೆ ಅಂದ್ರೆ ಈ ಸ್ಟ್ರೈಟ್ ಆಗಿ ನಾನು ನಿಂತಿರೋ ಜಾಗ ಏನಿದೆ ಇಲ್ಲಿ ಸ್ಟ್ರೈಟ್ ಆಗಿ ಸತೀಶ್ ಟೀ ಸ್ಟಾಲ್ ಅಂತ ಏನಿದೆ ಈ ರಸ್ತೆ ಕಡೆಯಿಂದ ಈ ಮೇಲ್ಭಾಗಕ್ಕೆ ನಡ್ಕೊಂಡ್ ಬರ್ತಾರೆ. ಅದಕ್ಕೂ ಸಹಿತ CCTVಯಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತದೆ. ಆ ಹುಡುಗರು ಅಂಗಡಿ ಮುಂದೆಗಡೆನೆ ಪಾಸ್ ಆಗ್ತಾರೆ. ಪಾಸ್ ಆದ ನಂತರ ಆ ಆರೋಪಿಗಳು ಒಂದಷ್ಟು ದೂರ ಮುಂದೆ ಬಂದು, ಈಗ ಇದೀವಲ್ಲ ನಾವು ಈ ಸ್ಥಳಕ್ಕೆ ಬಂದ್ರು, ಇಲ್ಲಿಂದ ಮತ್ತೆ ಒಂದು 10 ಹೆಜ್ಜೆ ಹಿಂದೆ ಅಲ್ಲಿ ಏನು ಕೃಷ್ಣ ಟೆಲಿಕಾಂ ಇದೆ ಆ ಟೆಲಿಕಾಂ ಇರೋಂಥ ಜಾಗಕ್ಕೆ ವಾಪಸ್ ಹೋಗ್ತಾರೆ. ವಾಪಸ್ ಹೋದಂಥ ಸಂದರ್ಭದಲ್ಲಿ ಅವನಿಗೆ ಹೇಳ್ತಾರೆ ಸೌಂಡನ್ನು ಕಡಿಮೆ ಮಾಡು ಅಂತ. ಮತ್ತೆ ಇಲ್ಲಿಂದ ಮೇಲೆ ಒಂದು 40 ಹೆಜ್ಜೆ ಮುಂದೆ ಹೋದ್ರೆ, 40-50 ಹೆಜ್ಜೆ ಮುಂದೆ ಹೋದ್ರೆ ಮಸೀದಿ ಇದೆ. ಅಲ್ಲಿಗೆ ಬಂದಂಥ ಹುಡುಗರು ಏನು ಹೇಳ್ತಾರೆ, ಆಜಾನ್ ಕೂಗೋ ಟೈಮು, ರಂಜಾನ್ ಟೈಮು, ಸೌಂಡ್ ಕೊಡಬೇಡ, ಕಡಿಮೆ ಮಾಡು ಅಂತ ಹೇಳ್ತಾರೆ. ಇವನು ಯಾರೋ ಮುಖೇಶ್ ಏನಿದ್ದಾನೆ, ಅಂಗಡಿಯ ಮಾಲೀಕ ಏನಿದ್ದಾನೆ, ಈತ ಭಜನೆ ಸಾಂಗನ್ನು ಹಾಕೊಂಡಿರ್ತಾನೆ. ಅಂದರೆ ಮಾರ್ವಾಡಿ ಭಾಷೆಯ ಒಂದಷ್ಟು ಭಕ್ತಿ ಗೀತೆಗಳನ್ನು ಹಾಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಸೌಂಡ್ ಕಮ್ಮಿ ಮಾಡು ಅಂದಾಗ ನನ್ನ ಅಂಗಡಿಯಲ್ಲಿ ನಾನು ಸೌಂಡ್ ಕೊಟ್ಟರೆ ನಿಮ್ಗೇನು ಕಷ್ಟ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಈ ಮಾತಿಗೆ ಮಾತು ಬೆಳೆದಂಥ ಸಂದರ್ಭದಲ್ಲಿ ಸುಲೇಮಾನ್ ಅನ್ನೋ ಒಬ್ಬ ಆರೋಪಿತ ಏನಿದ್ದಾನೆ ಆತ ಮುಂದೆ ಬಂದು ಇವನ ಮುಖೇಶ್ನ ಕೊರಳಪಟ್ಟಿಗೆ ಕೈ ಹಾಕುವಂಥ ಕೆಲಸವನ್ನ ಮಾಡ್ತಾನೆ. ಕೊರಳಪಟ್ಟಿಗೆ ಕೈ ಹಾಕಿದ ಮೇಲೆ ಮುಖೇಶ್ ಸಹಿತ ಒಂದೇಟು ಹೊಡಿತಾನೆ. ಆ ಹುಡುಗರೆಲ್ಲರೂ ಸೇರ್ಕೊಂಡು ಹೊಡಿತಾರೆ, ರಸ್ತೆಯಲ್ಲಿ ಎಳೆದಾಡ್ಕೊಂಡು ಹೊಡಿತಾರೆ. ಇದು ಘಟನೆ ನಡೀತದೆ. ಮತ್ತೆ ಹಿಸ್ಟ್ರಿ, ಇವ್ರು ಯಾರು, ಇವ್ರಿಗೆ ಪರಿಚಯ ಇದೆಯಾ ಅನ್ನೋದನ್ನ ನೋಡ್ಕೊಳ್ತಾ ಹೋಗೋದಾದ್ರೆ ಆರೋಪಿಗಳೆಲ್ಲರೂ ಸಹಿತ ಇದೇ ಏರಿಯಾದಲ್ಲಿ ಓಡಾಡ್ಕೊಂಡಿರುವಂಥ ಲೋಕಲ್ ಇಟ್ಸು. ಅದೇ ರೀತಿಯಲ್ಲಿ ಮುಖೇಶ್ ಕಳೆದ 3 ತಿಂಗಳಿಂದ ಅಂಗಡಿಯನ್ನು ತೆರೆದುಕೊಂಡಿದ್ದಾನೆ. ಮತ್ತೆ ಒಂದಷ್ಟು ದಿನಗಳ ಹಿಂದೆ ಒಂದು ಮೊಬೈಲ್ ಚಾರ್ಜರ್ ಅನ್ನ ಕೊಡೋ ವಿಚಾರಕ್ಕೋಸ್ಕರ, ಕಡಿಮೆ ರೇಟಿಗೆ ಕೊಡು ಅನ್ನೋ ವಿಚಾರಕ್ಕೋಸ್ಕರ ಒಂದಷ್ಟು ಮಾತುಕತೆಗಳು ನಡೆದಿರ್ತವೆ. ಬೈದಾಡ್ಕೊಂಡಿರ್ತಾರೆ, ನಮ್ಗೆ ಯಾಕೆ ಇಷ್ಟು ಕಡಿಮೆ ಕೊಡಲ್ಲ, ಇಲ್ಲ ಫ್ರೀಯಾಗಿ ಕೊಡು ಅನ್ನೋ ರೀತಿಯಲ್ಲಿ. ಆದರೆ ಯಾವುದೇ ರೀತಿಯಾಗೂ ಈ ಗಲಾಟೆ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿರೋದಿಲ್ಲ. ಇಲ್ಲಿ ಒಂದು ಗಮನಿಸಬೇಕು, ಕೇವಲ ಹಿಂದೂ ಮುಸ್ಲಿಂ ರೀತಿಯಲ್ಲಿ ಗಲಾಟೆ ಆಗಿಲ್ಲ. ಆ ರೀತಿ ಆಗೋದಾಗಿದ್ರೆ ಆರೋಪಿಗಳ ಪೈಕಿ ಎಲ್ಲರೂ ಕೂಡ ಮುಸ್ಲಿಮರೇ ಇರಬೇಕಾಗಿತ್ತು. ಅಲ್ಲಿ ತರುಣ್ ಇದ್ದಾನೆ, ರೋಹಿತ್ ಇದ್ದಾನೆ, ಸುಲೇಮಾನ್ ಇದ್ದಾನೆ, ಹೀಗಾಗಿ ಎಲ್ಲರೂ ಇದ್ದಾರೆ. ಇಲ್ಲಿ ಆ ಆರೋಪಿತರ 6 ಜನ ಏನಿದ್ದಾರೆ ಅವರು ಚಿಕ್ಕ ಹುಡುಗರಿಂದ ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದಂತವ್ರು, ಅವರೆಲ್ಲರೂ ಕೂಡ ಪರಿಚಿತರು. ಈ ರೀತಿಯಾಗಿ ಒಂದು ಸಡನ್ ಪ್ರೊವೊಕೇಶನ್ ಇಂದ ಶುರುವಾದಂತ ಗಲಾಟೆ ಈ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ. ಮಲ್ತೇಶ್, ಥ್ಯಾಂಕ್ ಯು ಪ್ರಜ್ವಲ್.